ನಿಜವಾದ ಪರಿಸ್ಥಿತಿ ಗೊತ್ತಿದೆ. ವೋಟ್ ಹಾಕ್ಸಿ ಗೆಲ್ಸಿದ್ದಾರೆ. ಕುತ್ಕೊಂಡ್ಬಿಡ್ರಿ ಆಗ್ಲೂ ಬೈ ಎಲೆಕ್ಷನ್ ನಾವು ಕಳೆದ ನಮ್ಮ ಸರ್ಕಾರದಲ್ಲಿ 18 ಗೆದ್ದಿದ್ದೀವಿ. ಆಯ್ತು, ಕುತ್ಕೊಂಡ್ಬಿಡ್ರಿ, ಮಾತಾಡ್ತಾರೆ. ಆಗಿನ ಕಾಲದಲ್ಲಿ ಎಲ್ಲಾನು ಇತ್ತು ಸರ್, ಕಾಲಚಕ್ರ. ಅವಾಗ ನೀವೇ ಹೇಳ್ತಾ ಇದ್ರಲ್ಲ, ಇಲ್ಲಿದ್ದಾಗ ಒಂದ್ ಕಾಲದಲ್ಲಿ ಕಾಂಗ್ರೆಸ್ ಅಲ್ಲಿ ಲ್ಯಾಂಪ್ ಪೋಸ್ಟ್ ಕೊಟ್ಟರು ಗೆಲ್ತಾ ಇದ್ರು. ಈಗ ಅವಾಗ ನಿಮ್ ನಡೆದಿದೆ ಅಂತ ಹೇಳ್ತಾ ಇದ್ರೆ, ನಿಮ್ ಪರಿಸ್ಥಿತಿ ಏನಿದೆ ಅಂತ ಕೇಳ್ತಾ ಇರೋದಷ್ಟೇ. ಲೋಕಸಭಾ ಏನಾಯ್ತು, ಇದು ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ನೋಡ್ಕೊಂಡ್ರೆ ಪ್ರತಿಪಕ್ಷ ಸ್ಥಾನ ಗೊತ್ತಾಗ್ತದೆ. ಇಲ್ಲೇ ಅಲ್ಲ, ಪ್ರತಿಪಕ್ಷದ ಪ್ರತಿಪಕ್ಷ ಸ್ಥಾನನೂ ಏಕ್ದಮ್ ಅಲ್ಲ, ಈ ಬಾರಿ ಬಿಡಿ ಸ್ವಲ್ಪ ಪರಿಸ್ಥಿತಿಗೆ ಯಾವ ಮುಖ ಇಟ್ಕೊಂಡು ಮಾತಾಡ್ತೀರಾ? ಇವತ್ತು ರೀಜನಲ್ ಪಾರ್ಟಿ ಆಗ್ಬಿಟ್ಟಿದ್ದೀರಾ ನೀವು. ನೋ ಮೋರ್ ಯುವರ್ ನ್ಯಾಷನಲ್ ಪಾರ್ಟಿ, ರೀಜನಲ್ ಪಾರ್ಟಿ. ತೆಲಂಗಾಣದಲ್ಲಿ ಇದ್ದೀರಾ, ಮಹಾರಾಷ್ಟ್ರದಲ್ಲಿ ಏಕಸಾಥ್ ಶಿಂದೆ ಬಿಟ್ರೆ ಇಲ್ಲ, ತಮಿಳುನಾಡಿನಲ್ಲಿ ಇದ್ದೀರಾ, ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ? ನಾರ್ತ್ ಈಸ್ಟ್ ಅಲ್ಲೂ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ, ಕಾಂಗ್ರೆಸ್ ಮಧ್ಯಪ್ರದೇಶದಲ್ಲೂ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ, ಗುಜರಾತ್ ನಲ್ಲೂ ಕೂಡ ಎಷ್ಟು ಜನಕ್ಕೆ ಆಪರೇಷನ್ ಕಮಲ ಮಾಡಿ ತಗೊಂಡಿದ್ರೆ ನೋಡಿರಿ. ನಿಮ್ ಯೋಗ್ಯತೆಗೆ ಕರ್ನಾಟಕದಲ್ಲಿ ಒಂದ್ಸರಿ ಬಿಜೆಪಿ ಬಲಕ್ಕೆ ಸಾಧ್ಯ ಆಗಿಲ್ಲ. ಸ್ವಲ್ಪ ಬಲದ ಮೇಲೆ ನೀವು ಮಾತಾಡ್ತಾ ಇದ್ದೀರಾ? ವರ್ಷ ಕೇಂದ್ರದಲ್ಲಿ ನೀವು ಕೂತ್ಕೊಳ್ಳಿ. ಇಲ್ಲ ಅದಕ್ಕೆ ಸುಮ್ಮನೆ ಕುಂದ್ರಿ. 90 ಮಾರ್ಕ್ಸ್ ಇಲ್ಲಿ ನೋಡಿ. ಏನ್ ಸ್ವೀಟ್ ಗೆದ್ದಿದ್ದೀರಾ ಅಷ್ಟೇ ಬಿಡಿ. ನಿಮ್ ಯಾಕೆ ಬೆಳೆಸ್ತೀರಿ? ಮೋದಿ ಗುಣಗಾನ ಮಾಡ್ಬಿಟ್ಟಿಲ್ಲ ಅಂತಾರೆ ನಮಗೆ. ಹೇಳ್ರಿ, ಅದಕ್ಕೆ ಏನಾಯ್ತು? ಬಹಳ ಚೆನ್ನಾಗಿ ನಾನು ಈ ಸರ್ಕಾರ ಡಬಲ್ ಇಂಜಿನ್ ಮಾತಾಡ್ತಾ ಇದೆ. ಈ ಸರ್ಕಾರ ಇದ್ರ ಬಗ್ಗೆ ಸರ್ಕಾರ ಈ ಸರ್ಕಾರ ಸಿಂಪಲ್ ಆಗಿ ಈ ಸರ್ಕಾರ ಮುಗಿಸ್ರಿ. ಖರ್ಗೆ ಅವರೇ ಜಾಸ್ತಿ ಮಾತಾಡ್ಬೇಕು ಇವಾಗ, ಸ್ವಲ್ಪ ಬಹಳ ಜಾಸ್ತಿ ಅದಕ್ಕೆ ನನ್ನ ಹೆಸರು ತಗೊಂಡಿದ್ದೀರಾ? ಎದ್ದಿಲ್ಲ. ಯಾಕಂದ್ರೆ ಗವರ್ನರ್ ಬಗ್ಗೆ ಹೇಳ್ತಾ ಇದ್ರಿ, ನಮ್ಮ ಯಾವ್ದು ಯೂನಿವರ್ಸಿಟಿ ಬಗ್ಗೆ ಹೇಳ್ತಾ ಇದ್ರಿ. ಯುಪಿ ನಲ್ಲೂ ಹಂಗೆ ಇದೆ, ಗುಜರಾತ್ ಅಲ್ಲಿ ಹಂಗಿದೆ, ಮಹಾರಾಷ್ಟ್ರದಲ್ಲಿದೆ. ಖುಷಿ ಪಡ್ಬೇಕು. ಅದಕ್ಕೆ ನಾನು ಖುಷಿನ ವ್ಯಕ್ತಪಡಿಸ್ತಾ ಇದ್ದೀನಿ, ವ್ಯಕ್ತಪಡಿಸ್ತಾ ಇದ್ದೀನಿ. ಹೋಗಕ್ಕೂ ಕಾಯಲ್ಲ ನೀವು. ಸನ್ಮಾನ್ಯ ಅಧ್ಯಕ್ಷರೇ, ಬನ್ನಿ ಅಂತ ಕರಿತೀವಿ. ನನ್ನ ಸರ್ಕಾರವು ಆಡಳಿತದಲ್ಲಿ ಪಾರದರ್ಶಕತೆ ತರಲು ನಿರಂತರ ಪ್ರಯತ್ನಿಸುತ್ತಿದೆ. ಈ ಕಾರಣದಿಂದಾಗಿ ಕಂದಾಯ, ಗ್ರಾಮೀಣಾಭಿವೃದ್ಧಿ, ಅಬಕಾರಿ, ಅರಣ್ಯ ಇಲಾಖೆಗಳ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೇವೆ ಅಂತ ಹೇಳಿದ್ದಾರೆ. ಅಂದರೆ ಪಾರದರ್ಶಕವಾಗಿ ತಂದಿದ್ದೀರಿ. ನೀವು ಪಾರದರ್ಶಕ ತಂದಿದ್ರೆ ನೀವು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹೆಂಗ್ ಲೂಟಿ ಆಯಿತು? ಅಬಕಾರಿ ಇಲಾಖೆಯಲ್ಲಿ ಹಳೆ ಬಾರ್ಗಳನ್ನು ಮತ್ತೆ ಓಪನ್ ಮಾಡ್ತಾ ಇದ್ದೀರಾ, ಹೆಂಗ್ ಮಾಡ್ತಾ ಇದ್ದೀರಾ? PSI ಪರಶುರಾಮ್ ಸತ್ತೋದ, ನಾನೇ ಹೋಗಿದ್ದೆ ಅಲ್ಲಿಗೆ, ಹೆಂಗಾಯ್ತು? ನಾನು ಆಪಾದನೆ ಮಾಡೋಕ್ಕೆ ಹೋಗಲ್ಲ MLAಗಳ ಮೇಲೆ. MLAಗೆ ದುಡ್ಡು ಕೊಡ್ಬೇಕು 25 ಲಕ್ಷ ಅಂತೇಳಿ ಅವರು ಅವರ ಶ್ರೀಮತಿ
ಅವರು 9 ತಿಂಗಳ ಗರ್ಭಿಣಿ, ನಾನು ಹೋಗಿದ್ದೆ. ದಲಿತರ ಕುಟುಂಬ. ನೀವು ಪಾರದರ್ಶಕ ಇದ್ದರೆ ಯಾಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಾಯ್ಬೇಕಾಗಿತ್ತು? ಇದೇನಾ ಪಾರದರ್ಶಕತೆ ಅಂತಾರೆ? ಇನ್ನೂ ಬಹಳಷ್ಟು ಇದೆ, ನಾನು ಹೇಳಕ್ಕೆ ಹೋಗಲ್ಲ. ಆಮೇಲೆ ಪ್ರಮುಖವಾಗಿ ಕರ್ನಾಟಕದ ಮಾದರಿ ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾನಿಗಳು ಅಧ್ಯಯನ ಮಾಡುತ್ತಿರುವ ಆಕ್ಸ್ಫರ್ಡ್ ವಿವಿ ಹ್ಯೂಮನ್ ರೈಟ್ಸ್ ಹಬ್ ಎಂಬ ಬ್ಲಾಗ್ನಲ್ಲಿ ಶೈನಿಂಗ್ ಎ ರೈಟ್ ಇನ್ ಎ ಡಾರ್ಕ್ನೆಸ್, ನಾನು ಯಾವುದೋ ಪಿಕ್ಚರ್ ನೋಡಿದ್ದೆ, ಡಾರ್ಕ್ ನೈಟ್ ಅಂತ ಒಂದು, ಯಾವುದದು ಪಿಕ್ಚರ್, ಬ್ಯಾಟ್ಮ್ಯಾನ್ ಪಿಕ್ಚರ್ ನೋಡಿದ್ದೆ ನಾನು, ಡಾರ್ಕ್ ನೈಟ್ ಅಂತ. ಇವರು ಅದೇ ಪದ ಉಪಯೋಗಿಸ್ತಾರೆ, ಡಾರ್ಕ್ ನೈಟ್. ಇದು ಅದೇ ನೈಟೇ, ಡಾರ್ಕ್ ಅಲ್ಲಿ ಕೂತ್ಕೊಂಡೇ ಬರ್ದಿರೋದು. ಆಮೇಲೆ ಇನ್ನೊಂದು, ಅದರಲ್ಲೇ ಇನ್ನೊಂದು, ಎ ಬ್ಲೂ ಪ್ರಿಂಟ್ ಫಾರ್ ದಿ ವರ್ಲ್ಡ್. ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್. ಇದನ್ನ ಯಾರು ಹೇಳಿದ್ದಾರೆ? ಗವರ್ನರ್ ಹೇಳಿದ್ದಾರೆ. ಅವ್ರ ಕೈಲಿ ಹೇಳಿಸಿದ್ದಾರೆ. ಯಾರನ್ನ ದಿನನಿತ್ಯ ಬೈತಾ ಇದ್ದಾರೆ, ಯಾರನ್ನ ಅಧಿಕಾರನ ಕಸಿದ್ರು, ಯಾರಿಗೆ ದಿನನಿತ್ಯ ಅವಮಾನ ಮಾಡಿದ್ರು, ಅವ್ರ ಕೈಲೇ ಇವತ್ತು ಈ ಒಂದು ಪದವನ್ನ ಹೇಳಿಸಿದ್ದಾರೆ. ಅದೇ ಹೇಳ್ತೀನಿ ಈಗ, ಅದನ್ನೇ ನಾನು ಬಂದಿದ್ದು, ಅದನ್ನೇ ಹೇಳಿರೋದು. ನನಗೆ ಏನಪ್ಪ ಈ ಆಕ್ಸ್ಫರ್ಡ್ ಅಂದ್ರೆ ಮೊದಲಿಂದಾನು ನಮ್ಗೊಂದು ಕ್ಯೂರಿಯಾಸಿಟಿ. ಇದೊಂದು ಪ್ರಪಂಚದಲ್ಲೇ ನಾವೆಲ್ಲರೂ ಆಕ್ಸ್ಫರ್ಡ್ ಇಂದ ಓದ್ ಬಂದವನೇ ಅಂದ್ರೆ ಹಿಂಗೆ, ಅವನ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇರಲ್ಲ. ಅವನು ಜ್ಞಾನಿ, ವಿಜ್ಞಾನಿ, ಸರ್ವೋಚ್ಚಮ ದೇವಲೋಕದಿಂದ ಹೇಳಿ ಬಂದವರು. ಸರ್ ಅದೇನಾರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅದನ್ನು ಒಂದು ಸದನಕ್ಕೆ ಇಡ್ಲಿಕ್ಕೆ ಹೇಳ್ಬಿಡಿ. ಹೇಳಿದ್ದು ಜಾಸ್ತಿ ಇದೆ, ಮುಂದೆ ಹೇಳ್ಬಿಡ್ತೀನಿ. ಆಮೇಲೆ ನನಗೆ ಈ ಸರ್ಕಾರನ ಈ ತರ ಮೌಲ್ಯಮಾಪನ ಮಾಡಿದವರು ಯಾರು? ಆ ವರದಿ ಯಾರ ಬಳಿ ಇದೆ? ಆ ಅರ್ಥಶಾಸ್ತ್ರಜ್ಞ ಯಾರು? ನೀವು ಹುಡುಕೋದ್ರೊಳಗೆ ನಾ ಹೇಳ್ಬಿಟ್ಟೆ. ಕರೆಕ್ಟ್. ನೀವು ನನ್ನ ಪಕ್ಕದ ಸೀಟ್ ಅಲ್ಲ, ಅವ್ರು ದೂರ. ಅದೇನೋ ಹೇಳ್ತಾರೆ ಗಾದೆ, ನಮ್ಮಲ್ಲಿ ಹಳೆ ಮೈಸೂರು ಕಡೆ ಏನ್ ಗಾದೆ ಇದೆ, ದೂರದ ನೆಂಟನ್ಗಿಂತ ಪಕ್ಕದಲ್ಲಿರೋ ವೈರಿ ಬೆಟ್ರ್ ಅಂತೆ. ಮನೆಗೆ ಬೆಂಕಿ ಬಿದ್ರೆ ಸಡನ್ ಆಗಿ ನಾವು ಬರೋರು, ದೂರದ ನೆಂಟರು ನೀವು ಇಲ್ಲಿದ್ದೀರಾ, ಅದಕ್ಕೆ ದೂರು ವೈರಿನೇ. ಅವ್ರು ಕಾಂಗ್ರೆಸ್, ನಾನು ಹೌದು. ನಮ್ಮ ಬಾಂಧವ್ಯ ಚಂದಾಗಿದೆ, ಏನು ನೋಡ್ಬೇಡಿ. ನೋಡಿ ನಮ್ಮ ಪರವಾಗಿ ಹೆಂಗೆ ಹೇಳಿದ್ರು, ಗಾದೆ ಹೇಳಿದೆ ಅಷ್ಟೇ. ನಾನು ಯಾರ ಹತ್ತಿರ ಅಂತ ಹೇಳಿದೆ, ದೂರದಲ್ಲಿರೋ ನೆಂಟರಿಗಿಂತ ಮನೆ ಪಕ್ಕದಲ್ಲಿರೋ ವೈರಿನೇ ಒಳ್ಳೇದು ಅಂತ ಹೇಳಿದಾರೆ. ಗಾದೆ ಮಾತದು. ನೀವೇನು ನನ್ನ ವೈರಿ ಅಲ್ಲ, ನಮ್ಮ ಸ್ನೇಹಿತರು. ಏನೋ ಕಷ್ಟ ಸುಖ ಮಾತಾಡ್ಕಂತೀರಿ. ನಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಳ್ತೀರಿ, ಅವ್ರ ಆರೋಗ್ಯ ಸರಿ ಇಲ್ಲ ಅಂದ್ರೆ ನನಗೆ ಹೇಳ್ತಾರೆ. ಅವ್ರ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ರೆ ನನಗೆ ಹೇಳ್ತಾರೆ, ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಂದ್ರೆ ಅವ್ರಿಗೆ ಹೇಳ್ತೀನಿ. ನಾವೆಲ್ಲ ಚೆಕ್ ಮಾಡ್ಕಂತೀರಿ. ನೀವೇನು ಬೆಂಕಿ ಇಡಕ್ ಬರಬೇಡಿ. ಗುರ್ತಾಗಿದೆ, ಕರೆಕ್ಟ್ ಅದು. ನಾನು ಅದಕ್ಕೆ ಯಾರಪ್ಪ ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಆರ್ಥಿಕ ತಜ್ಞ ಇವರು? ಯಾರು ಇವರು? ಈ ತಿಳ್ಕೊಳ್ಳೋಣ ಅಂತೇಳಿ ಸ್ವಲ್ಪ ರಿಸರ್ಚ್ ಮಾಡಿದೆ, ಒಂದು ಸ್ವಲ್ಪ ರಾತ್ರಿ ಎಲ್ಲ ರಿಸರ್ಚ್ ಮಾಡಿದೆ. ಯಾರು ಇವನು ಅಂತ. ಯಾರು ಅಂತ ಹೇಳಿದ್ರೆ ಇವರು, ನನಗೆ ಆ ಪದ ಬೇಡ. ಈ ಆಕ್ಸ್ಫರ್ಡ್ ಬ್ಲಾಗ್ನಲ್ಲಿ ಬರೆದಿರುವ ಲೇಖನ ಬರೆದವರು ಯಾರು? ನಾವು ಇದ್ಯಾವುದೋ ಟಿವಿಗಳಲ್ಲಿ ಬರ್ತತಾರೆ, ಹೀಗೂ ಉಂಟೆ ಅಂತೇಳಿ. ಹೀಗೂ ಉಂಟೆ. ನಾನು ಹಂಗೆ ಹುಡುಕಿದೆ, ಎಲ್ಲಪ್ಪ ಇವರು ಅಂತ ಹೇಳಿದ್ರು. ಇದೊಂದು ಋಣ ಸಂದಾಯದ ವ್ಯಕ್ತಿ ಇವರು. ನನಗೆ ಅಂತ ಹೇಳ್ಕೊಂಡಿದ್ದೆ, ಈ ಆಕ್ಸ್ಫರ್ಡ್ ಅಂತ ಹೇಳಿದ್ರೆ ಆಕ್ಸ್ಫರ್ಡಿನ ವೈಸ್ ಚಾನ್ಸಲರು ಅಲ್ವಾ? ಬೇಡ, ವೈಸ್ ಚಾನ್ಸಲರ್ ದೊಡ್ಡವರಾಗೋಯ್ತು. ಇಲ್ಲ, ಯಾರೋ ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು, ಆರ್ಥಿಕ ತಜ್ಞ ಇಲಾಖೆಯಲ್ಲಿ ಅವರು ಏನು ಅದು ನೋಡಿದೆ, ಅಲ್ಲೂ ಇವ್ರ ಹೆಸರಿಲ್ಲ. ಪ್ರೊಫೆಸರ್ ಅಂತ ನೋಡಿದೆ, ಎಲ್ಲ ಹೋಗ್ಲಿ ಲಾಸ್ಟ್ ದಿ ಲೀಸ್ಟ್ ಅಂತಾರಲ್ಲ, ಅಲ್ಲಿ ನೋಡಿದೆ, ಅಲ್ಲೂ ಇಲ್ಲ ಇವ್ರ ಹೆಸರು. ಅಂದ್ರೆ ಆಕ್ಸ್ಫರ್ಡ್ ಅಲ್ಲಿ ಎಲ್ಲೂ ಇವ್ರ ಹೆಸರೇ ಇಲ್ಲ. ಇವರು ಆಮೇಲೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಇಲ್ಲಿಲ್ಲ ಅಂದ್ಮೇಲೆ ಏನ್ ಮಾಡಿದೆ, ಅವನ ಅಕೌಂಟ್ ಯಾವುದು
ಅವನ ಲಿಸ್ಟು, ಅವನ ಅಕೌಂಟ್ ಚೆಕ್ ಮಾಡಿದೆ. ಯಾರು ಈ ಮನುಷ್ಯನ ಅಕೌಂಟನ್ನು ಚೆಕ್ ಮಾಡಿದೆ. ಇವ್ರಿಗೆ ಅವಾರ್ಡ್ ಕೊಟ್ರಲ್ಲ, ಗ್ರಾಮಿ ಅವಾರ್ಡ್, ಗ್ರಾಮಿ ಅವಾರ್ಡ್ ಕೊಟ್ರಲ್ಲ, ಅದನ್ನ ಚೆಕ್ ಮಾಡಿದೆ. ಅವನ ಅಕೌಂಟ್ಗೆ ಹೋದೆ. ಅವನೊಬ್ಬ ವಕೀಲ. ಇದು ಆಕ್ಸ್ಫರ್ಡ್ ಹ್ಯೂಮನ್ ರೈಟ್ಸ್ ಹಬ್ ಬ್ಲಾಕ್ನ ಲೇಖನ. ಹಬ್ ಬ್ಲಾಕ್ನಲ್ಲಿ ಲೇಖನ ಬರೀಬಹುದು. ಅಧ್ಯಕ್ಷರೇ, ಈ ಲೇಖನ ಬರೆಯೋಕೆ ಯಾರು ಅರ್ಹರು? ತಾವು ಅರ್ಹರು. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಯಾರ್ಯಾರು ಬರಿಬೋದು ಅಂತ ಹೇಳಿದ್ರೆ, ಅದರಲ್ಲಿ ಲಾಯರ್ ಬರಿಬೋದು, ಕಾನೂನು ಮಾಡೋರು ಅಂದ್ರೆ ಇಲ್ಲಿರೋರೆಲ್ಲರೂ ಕೂಡ, ನಾವೆಲ್ಲರೂ ಬರಿಬೋದು. ಅದಕ್ಕೆ ನಾವು ಕಾನೂನು ಮಾಡೋರು ನಾವು ಬರಿಬೋದು, ಸಮಾಜ ಸುಧಾರಕರು ನಾವು ಬರಿಬೋದು, ಆರೋಗ್ಯ ತಜ್ಞರು ನಾವು ಬರಿಬೋದು. ಕಂಡೀಷನ್ ಏನು ಅಂದ್ರೆ 500ರಿಂದ 700 ಪದ ಇರಬೇಕಷ್ಟೇ. ಅದರಲ್ಲಿ 500ರಿಂದ 700 ಪದ ಇದ್ರೆ ನೀವು ಈ ಕ್ಯಾಟಗರಿಗಳಿಗೆ ಬಂದರೆ ನೀವು ಅದಕ್ಕೆ ಬರಿಬೋದು. ಇಲ್ಲಿ ಆ ಯೂನಿವರ್ಸಿಟಿಯವರು ಏನು ನೇಮಕ ಮಾಡಿಲ್ಲ ಇವ್ರನ್ನ, ಅದನ್ನ ಯಾರು ಬೇಕಾದ್ರೂ ಬರಿಬೋದು. ನಾನು PA ಬರಿಬೋದು, ಯಾರು ಬೇಕಾದ್ರೂ ಬರಿಬೋದು. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದು. ಇದಾದ್ಮೇಲೆ ಈ ಆರ್ಥಿಕ ತಜ್ಞ ಯಾಕಪ್ಪ ಹಿಂಗ್ ಯಾಕೆ ಬರ್ದ ಅಂತ ಹೇಳಿ ಹುಡುಕಿದ್ರೆ ಅವರು ಆರ್ಥಿಕ ತಜ್ಞ ಸುನೀಲ್, ಆರ್ಥಿಕ ತಜ್ಞ ಹುಡುಕದೆ ಅವರು ಮುಖ್ಯಮಂತ್ರಿಯ ಸಚಿವಾಲಯದಲ್ಲೇ ಕೆಲಸ ಮಾಡ್ತಾ ಇದ್ದಂತ ಗಿರಾಕಿ. ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಕೆಲಸ ಮಾಡೋರು. ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ನಾನು ಅಲ್ಲಿ ಹುಡುಕೆ ಅದರಲ್ಲಿ ಯಾವ್ದ್ರಲ್ಲೂ ಸಿಕ್ಲಿಲ್ಲ. ಮುಖ್ಯಮಂತ್ರಿ ಆಫೀಸಲ್ಲಿ ಇದ್ದಾರೆ. ಆಮೇಲೆ ಬೇಡ, ನಮ್ಮ ಪ್ರಿಯಾಂಕಾ ಗಲಾಟೆ ಮಾಡ್ಬಿಡ್ತಾರೆ ಈಗ. ಅವ್ರ ಆಫೀಸಲ್ಲೂ ಕೆಲಸ ಮಾಡೋರು. ಹೌದು, ಎಲ್ಲ ನಿಮ್ಗೆ ಗೊತ್ತಿಲ್ಲದೆ ಬಂದಿರ್ಬೋದು. ಎಲ್ಲ ನಿಮ್ಗೆ ಗೊತ್ತಿಲ್ಲದೆ ಅಲ್ಲಿ ಬಂದಿರ್ಬೋದು. ಅವರೆಲ್ಲ ಇದ್ದಾರೆ ನಿಮ್ ಬ್ಯಾಕಪ್. ಇಲ್ಲ ಆಮೇಲೆ ಸರ್, ನಿಮ್ಮ ಆಫೀಸಲ್ಲೂ ಪ್ರಿಯಾಂಕಾ ಅವನ್ ಬರ್ಕೊಂಡಿರೋ ಬ್ಲಾಗ್ ಅಲ್ಲಿ ಇದು ಅವಂದು ಬಯೋಡಾಟಾ, ಅವನು ಬರ್ಕೊಂಡವನು, ಅವನ ಬಯೋಡಾಟಾ ಇದು. ಸರ್ವ್ಡ್ ಅಟ್ ದಿ ಆಫೀಸ್ ಆಫ್ ದಿ ಚೀಫ್ ಪೊಲಿಟಿಕಲ್ ಅಡ್ವೈಸರ್, ಕ್ಯಾಬಿನೆಟ್ ರ್ಯಾಂಕ್ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ವೇರ್ ಐ ವರ್ಕ್ಡ್ ಆನ್ ಗವರ್ನೆನ್ಸ್, ಪಾಲಿಸಿ, ಪೊಲಿಟಿಕ್ಸ್, ಎಲೆಕ್ಟ್ರೋಲ್, ಸೋಷಿಯಲ್ ಮೀಡಿಯಾ, ಸ್ಟ್ರಾಟಜಿ. ಅದನ್ನ ಆಮೇಲೆ ಪ್ರಿಯಾಂಕಾ ಖರ್ಗೆ, ಮಿನಿಸ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್, ಗವರ್ಮೆಂಟ್ ಆಫ್ ಕರ್ನಾಟಕ, 2019 ಮೇ 2 months, 2 ತಿಂಗಳು. ನೀವು ಜ್ಞಾಪಕ ಇಟ್ಕೊಂಡಿಲ್ಲ, ಮರ್ತು ಬಿಟ್ಟಿದ್ರೆ ಎಲ್ಲೋ ಬಂದು ಎಲ್ಲೋ ಔಟ್ ಅವನು. ಅಧ್ಯಕ್ಷರೇ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾರೋ ಒಬ್ಬ ಮುಗಿಸ್ಬಿಡ್ತೀನಿ ನಾನು. ಇಲ್ಲ I'm not arguing. ಈಗ ನಾನು ಹೇಳ್ಬಿಡ್ತೀನಿ, ಆಮೇಲೆ ಅವ್ರು ಬೇಕಾದ್ರೆ ಈಗ ಅವರದ್ದು ಮಾಡಿರ್ತಾರೆ ಮುಖ್ಯಮಂತ್ರಿ ನಮ್ಮ ಷರತ್ತೇನೋ ನಮ್ಮ ಬೇಕಾದಂತ ಇದ್ರೆ ಟೈಮ್ ಆಗುತ್ತೆ. ಇಲ್ಲಿ ಗ್ರಾಜುಯೇಟ್ ಈಗ ಅವರು ಅಲ್ಲಿ ಆಕ್ಸ್ಫರ್ಡಿಗೆ ಹೋಗ್ತಾರೋ, ಕೇಂಬ್ರಿಡ್ಜಿಗೆ ಹೋಗ್ತಾರೋ, ಅಲ್ಲಿಂದ ಅವ್ರೇನಾದ್ರು ಗ್ರಾಂಟ್ ತಗೊಂಡ್ ಬಂದು ಸ್ಟಡಿ ಮಾಡ್ತಾರೆ, ಅದ್ರ ತಪ್ಪೇನಿದೆ? ಮಾತಾಡ್ತಾರೆ, ಮಾತಾಡ್ತಾ ಇದೀವಿ. ಇಲ್ಲ ನನಗೆ ತಪ್ಪಿನ ಬಗ್ಗೆ ಮಾತಾಡ್ತಿಲ್ಲ. ಇಲ್ಲ ಹೆಂಗ್ ಹೋಗ್ತಾ ಇದೆ ಅಂದ್ರೆ ಒಂದು ಅರ್ಧ ಗಂಟೆ ಸುಮ್ಮನೆ ಇದ್ಬಿಟ್ಟು ಆಮೇಲೆ ಇನ್ನ ಒಂದು 2 ಅವರ್ ಇದೆ. 2 ಅವರ್ ನನ್ನ ಹೆಸರು ಕರೆಕ್ಟ್ ಆಗಿ ಹೇಳಕ್ಕೆ ಈಗ ಇಲ್ಲ. ಈಗ ಸರ್, ಈಗ ಅವ್ರೇನ್ ಬರ್ದಿದಾರಲ್ಲ ಅವ್ರು ಈಗಿಲ್ಲ, ಅವ್ರು ಆಕ್ಸ್ಫರ್ಡ್ ಇಲ್ಲ. ನಾನೇನ್ ಹೇಳ್ತಾ ಇರೋದು ಸರ್, ಪ್ರಿಯಾಂಕಾ ಯಾರೇ ಎಲ್ಲೇ ಕೆಲಸ ಮಾಡಿರ್ಬೇಕು, ಅವ್ರು ಅಲ್ಲಿಂದ ಗ್ರಾಂಟ್ ತಂದು ಚೇಂಜ್ ಮಾಡ್ತೀನಿ ಏನು ಅವರು ರಿಸರ್ಚ್ ಮಾಡ್ಬೇಕು ಅಂದ್ರೆ ಮಾಡ್ತಾ ಇಲ್ಲ. ನೀವು ಉತ್ತರ ಕೊಡಿ.
ಉತ್ತರ ಪ್ರಿಯಾಂಕ್ ಏನಿಲ್ಲ. ಸರ್ ಥ್ಯಾಂಕ್ ಯು. ಮಹಾರಾಜರ ಕಾಲದಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ಗೌರವ ಅಂತ ಗೌರವಕ್ಕೆ ಹೇಳಿದೆ. ಇಟ್ಕೊಂಡಿದ್ರಂತೆ. ಹಾಗೆ ನೀವು ನಿಮ್ಮ ಆಸ್ಥಾನಗಳಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡಿದ್ದೀರಿ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ನೀವೇ ಶೈನಿಂಗ್ ಮಾಡೋದು, ನೀವೇ ಶೈನಿಂಗ್ ಮಾಡಿಸ್ಬಿಡೋದು ನಿಮ್ಮ ಹೊಗಳ ಭಟ್ರಿಂದ. ಅದಕ್ಕೆ ಆಕ್ಸ್ಫರ್ಡ್ ಕೊಡೋದು. ಅದಕ್ಕೆ ನಾನು ನಮಗೆ ಅವನು ಆಕ್ಸ್ಫರ್ಡ್ಗೆ ಹೋಗಿ ಅಥವಾ ಅಲ್ಲಿಂದ ನೇಮಕ ಆಗಿ ಅಲ್ಲಿನ ಸ್ಯಾಲ್ರಿ ತಗೊಂಡೋ ಇಲ್ವಾ ಅವ್ರನ್ನ ಅಪಾಯಿಂಟ್ ಮಾಡಿ ಬರ್ದಿದ್ರೆ ನಮ್ದೇನು ಅಬ್ಜೆಕ್ಷನ್ ಇರಲಿಲ್ಲ. ಇಲ್ಲೇ ಐತಲ್ಲಪ್ಪ, ಇಲ್ಲೇ ಐತೆ, ಇಲ್ಲೇ ಐತೆ, ಇಲ್ಲೇ ಐತೆ, ನನಗೇನು ಇರಲಿಲ್ಲ. ಅವರು ಯಾವಾಗ ಬರೆದ್ರು ಈ ಒಂದು ಲೇಖನ ಬಿರುದು, ಆ ಟೈಮಲ್ಲಿ ಕರೆಕ್ಟಾಗಿ ಅದೇ ಸಮಯ 2024 ಮಾರ್ಚ್ 27ರಂದು ಈ ಮಹಾನುಭಾವ ಲೇಖನವನ್ನು ಬರೆದು ಕರ್ನಾಟಕ ಮಾದರಿ ಅಂತ ಬರೆದಿದ್ದಾರೆ. ಅದೇ ಟೈಮಲ್ಲಿ ಆ CM ಆಫೀಸಲ್ಲಿ ಅವ್ನು ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಆಕ್ಸ್ಫರ್ಡ್ ಅಲ್ಲಿ ಅಲ್ಲ, ಯಾವ ಟೈಮಲ್ಲಿ ಋಣ ಸಂದಾಯ ಮಾಡ್ದ ಆ ಋಣ ಸಂದಾಯ ಮಾಡಿದ ಟೈಮಲ್ಲೇ ಇವರು CM ಆಫೀಸಲ್ಲಿ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸಂಬಳಕ್ಕೋಸ್ಕರ ಕೂಲಿ ತಗೊಂಡು ಕೆಲಸ ಮಾಡ್ತಾ ಇರೋ ವ್ಯಕ್ತಿ ಯಾವ ಟೈಮಲ್ಲಿ ಬರೋದು ಅವತ್ತು CM ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಹೆಂಗ್ತ ಅಂತೀರಾ? ಹಿಂದೆ ಅಕ್ಬರ್ ಅಂತ ಇದ್ದ, ಹೋಗ್ಲು ಭಟ್ಟರ್ನ ಇಟ್ಕೊಂಡಿದ್ದ, ತೆನಾಲಿ ರಾಮಕೃಷ್ಣ, ಹಂಗಾಗೋಟಿದೆ. ನಿಮ್ಮ ಆಫೀಸಲ್ಲೇ ಕೆಲಸ ಮಾಡಿ ನಿಮ್ಗೆ ಬಿರುದು ಕೊಡಕ್ಕಾದ್ರೆ ಅದನ್ನ ನೀವು ಮಾಡ್ಕೊಂತೀರಾ, ನಾನು ಮಾಡ್ಕೊಬೋದು, ಎಲ್ಲರೂ ಮಾಡ್ಕೊಬೋದು. ಅದಕ್ಕೆ ಯಾಕೆ ಗವರ್ನರ್ ಕೈಲಿ ಓದಿಸ್ಬೇಕಾಯ್ತು? ನೀವು ಆಕ್ಸ್ಫರ್ಡ್ ಹೆಸರು ಯಾಕೆ ಉಪಯೋಗ ಮಾಡ್ಕೊಂಡ್ರಿ ನೀವು? ಮತ್ತೆ ಇನ್ನೊಬ್ರು ಅವರು ಯಾರೋ ನಮ್ಮ ಗೌಡರು, ಕಾಂಗ್ರೆಸ್ ಆಫೀಸು ಗೌಡ್ರು,